ವೀಕ್ಷಕರೇ, ನಾವು ಇವತ್ತು ಕಗ್ಗದಾಸಪುರದಲ್ಲಿರುವಂಥ ಓಂ ಶಕ್ತಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಪ್ರತಿ ಶುಕ್ರವಾರ ತುಂಬ ಭಕ್ತರು ಬರ್ತಾರೆ. ಇಲ್ಲಿ ತಾಯಿನವರು ಬಹಳ ಮಹಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಬಹಳ ಶಕ್ತಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಇವತ್ತು ನಮ್ಮ ಜೊತೆ ಒಬ್ಬರು ಭಕ್ತರಿದ್ದಾರೆ. ಅವರು ಏನು ಹೇಳ್ತಾರೆ, ಹಾಗೂ ಇಲ್ಲಿ ದೀಪ ಏನೋ ಹಚ್ತಿದ್ದಾರೆ, ಅದು ಯಾವ ಕಾರಣಕ್ಕೆ ಹಚ್ತಾ ಇದ್ದಾರೆ ಅನ್ನೋದನ್ನು ಅವ್ರನ್ನ ಕೇಳಿ ತಿಳಿಯೋಣ. ಮೇಡಮ್, ನಿಮ್ಮ ಹೆಸರು? ಗೌರಿ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಮೇಡಮ್? 8 ವರ್ಷ ಬರ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಿದೆ. ಬಟ್ ನನಗೆ ಕಾಲ್ ಪ್ರಾಬ್ಲಮ್ ಇದೆ. ಮಂಡಿ ಹಾಕ್ಕೊಂಡು ಕೂತ್ಕೊಳಕ್ಕಾಗಲ್ಲ ನನಗೆ. ಸೊ ಆ ಅಮ್ಮನ ಹತ್ರ ಬಂದು ಬೇಡ್ಕೊಂಡು ದೀಪ ಹಚ್ತಾ ಇದ್ದೀವಿ. ಆಮೇಲೆ ಮನೇಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ದೀಪ ಹಚ್ತಾ ಇದ್ದೀವಿ. ನಾನು ತುಂಬ ಕಷ್ಟಪಟ್ಟು ಬಂದಿರೋದು ಫ್ಯಾಮ್ಲಿ. ನಾನು ತುಂಬ ಪ್ರಾಬ್ಲಮ್ ಇದೆ ನನಗೆ. ಸೊ ಅದರಿಂದ ಅಮ್ಮನ ಹತ್ರ ಬಂದು ಬರೀ ಪ್ರತಿ ಶುಕ್ರವಾರ ರಾಹುಗಾಲದಲ್ಲಿ ಬಂದು ದೀಪ ಹಚ್ತೀನಿ. ದೀಪನೇ ಯಾಕೆ ಹಚ್ಚಬೇಕು, ರಾಹುಗಾಲದಲ್ಲಿ ಯಾಕೆ ಹಚ್ಚಬೇಕು ಅಂತಿದೆ ಮೇಡಮ್? ಯಾಕಂದರೆ ಆ ಅಮ್ಮನಿಗೆ ರಾಹುಗಾಲದಲ್ಲಿ ಹಚ್ಚಿದ್ರೆ ಒಳ್ಳೇದಂತ ಅಂದ್ಕೊಂಡು ಹಚ್ತಾ ಇದ್ದೀವಿ ನಾವು. ನೀವೆಷ್ಟು ವಾರ ಅನ್ಕೊಂಡು? 9 ವಾರ ಬರ್ತೀವಿ. 9 ವಾರ ಅನ್ಕೊಂಡಿರೋದು. 9 ವಾರ. ಹಾಂ. ಈಗ ಎಷ್ಟನೇ ವಾರ? ಇದು 6ನೇ ವಾರ. ಓಕೆ. ಅಂದರೆ ನಿಮಗೆ ಇದಕ್ಕಿಂತ ಮುಂಚೆ ಯಾವತ್ತಾದರೂ ಹಚ್ಚಿದ್ರಾ ನೀವು ಈ ಥರ? ಹಾಂ, ಲಾಸ್ಟ್ ಇಯರು ಹಚ್ಚಿದ್ದೀನಿ. ಹೋದ ವರ್ಷನೂ ಹಚ್ಚಿದ್ದೆ. ಹಾಗೆಲ್ಲ ಒಳ್ಳೇದಾಗಿದೆ ನಿಮಗೆ? ನೀವು ಅನ್ಕೊಂಡಿರೋದು ನೆರವೇರಿದೆಯಾ? ಹಾಂ, ನೆರವೇರಿದೆ. ಮಾಲೆ ಹಾಕ್ಕೊತಾ ಇದ್ದೀವಿ ನಾವು ಪ್ರತಿ ವರ್ಷ. 2 ವರ್ಷದಲ್ಲಿ ಮಾಲೆ ಹಾಕ್ಕೊಂಡು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಬಂದಿದ್ದೆ, ಅಮ್ಮನ ಹತ್ರ ಬಂದು ದೀಪ ಹಚ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕಗ್ಗದಾಸಪುರದಲ್ಲಿರುವಂತಹ ಓಂ ಶಕ್ತಿ ದೇವಸ್ಥಾನ ಬಹಳ ಪವರ್ಫುಲ್ಲಿಂದ ಕೂಡಿದೆ. ಹಾಗೂ ಇಲ್ಲಿ ಬಂದು ರಾಹುಗಾಲದಲ್ಲಿ ದೀಪ ಹಚ್ಚಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತಂತೆ. ಹಾಗೂ ಅವ್ರು ಅಂದ್ಕೊಂಡಿರೋದು ನೆರವೇರುತ್ತಂತೆ. ನಾನು 10-12 ವರ್ಷದಿಂದ ವ್ಯಾಪಾರ ಮಾಡ್ತೀನಪ್ಪ. ಗಂಧಕಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಜನ ತುಂಬ ಬರ್ತಾರೆ. ಎಲ್ಲ ಚೆನ್ನಾಗಿ ಅಭಿಷೇಕ ಇದು ಎಲ್ಲ ನಡೀತದೆ. ಚೆನ್ನಾಗಿದೆ ಕಣಪ್ಪ. ಚೆನ್ನಾಗಿ ಓಂ ಶಕ್ತಿ ದೇವಸ್ಥಾನ ಅಭಿವೃದ್ಧಿ ಆಗಿದೆ. ಹೋಮ ಮಾಡಿಸ್ತಾರೆ, ಪರಿಚಯ ನಡೀತದೆ, ಜಾತ್ರೆ ನಡೀತದೆ. ಚೆನ್ನಾಗಿ ಓಂ ಶಕ್ತಿಗೆ ಅಭಿಷೇಕ ಮಾಡ್ತಾರೆ. ಚೆನ್ನಾಗಿ ನಡೀತದೆ ಸ್ವಾಮಿ. ನಾವು ಎಲ್ಲ ಬಂದು ಚೆನ್ನಾಗಿರ್ತೀವಿ. ಇಲ್ಲಿ ಶುಕ್ರವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತೀವಿ. ಚೆನ್ನಾಗಿರ್ತೀವಿ ಸ್ವಾಮಿ. ಎಲ್ಲರಿಗೂ ತಾಯಿ ಒಳ್ಳೇದು ಮಾಡ್ತಾಳೆ. నేను ఉండేవారు నాళ్ళు నా కాలు నొప్పులంతా ఇది ఉండే ఏమి తొందర నేను మొక్కొని నీ అరకు చేస్తూ ఉంటే నాకు అంత మంచిదవుతా ఉందమ్మా. మా ఇంట్లో మా కుటుంబం కూడా బాగా సంతోషంగా ఉందమ్మా. ఉండే పని అంతా నాకు బాగా అవుతా ఉందమ్మా. ఆవిడవిడ అమ్మ దర్శనానికి వస్తూ ఉన్నానమ్మా. పోయిన వారం కూడా అమ్మ దేవస్థానానికి పోయి బాగా మొక్కొని బాగా పూజ చేసుకొని వచ్చినానమ్మా. అమ్మ ఆశీర్వాదం మాకు ఎవడు ఇట్లే ఉండాలమ్మా. అదే నేను అడుకోదమ్మా. ఆవిడవిడ వచ్చి నీ దర్శనం చేస్తూ ఉంటానమ్మా. నేను ఉండే నాళ్ళు బాగా నడుచుకొని నీ అమ్మ దర్శనానికి వచ్చేట్లా నాకు దావ చేసి ఇవ్వాలమ్మా. అదొక బాగా చేసిస్తే చాలమ్మా. అదే నిన్ను అడుక్కునేదమ్మా. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಓಂ. ನಾನು 15 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತೀನಿ. ವರ್ಷ ಮಾಲೆ ಹಾಕ್ಕೊಂಡು ಇಲ್ಲೇ ಹೋಗ್ತೀನಿ. ಇಲ್ಲಿ ಬಂದ ಮೇಲೆ ನನಗೆಲ್ಲ ಒಳ್ಳೆಯದಾಗಿದೆ. ನನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಿ ನಮ್ಮ ಸಂಸಾರ ಚೆನ್ನಾಗಿದೆ. ಏನೂ ತೊಂದರೆ ಇಲ್ದಿರ ಚೆನ್ನಾಗಿ ಒಂದು ವಾರ ಹೋಗಿಲ್ಲ ಅಂದರೆ ನನಗೇನೋ ಫೀಲ್ ಆಗಿಬಿಡುತ್ತೆ. ಬಂದು ಹೋಗ್ಬಿಟ್ರೆ ಆ ವಾರ ಎಲ್ಲ ಚೆನ್ನಾಗಿರ್ತೀವಿ. ಒಂದು ವಾರನೂ ನಾವು ಮಿಸ್ ಮಾಡಲ್ಲ, ಬರ್ತೀವಿ.